ಒಂದು ಸುಂದರವಾದ ಹಳ್ಳಿಯಲ್ಲಿ ಹನುಮಂತಪ್ಪ ಎಂಬ ರೈತ ವಾಸವಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ತನ್ನ ಜಮೀನಿನಲ್ಲಿ ಕೆಲಸ ಮಾಡಲು ಹೋಗುತ್ತಿರ್ತಾನೆ. ಹೀಗೆ ಒಂದು ದಿನ ಬೆಳಗ್ಗೆ ಬೇಗನೆ ಎದ್ದು ತನ್ನ ಹೆಂಡತಿಯ ಜೊತೆ ಮಾತನಾಡುತ್ತಿರ್ತಾನೆ. ಸೌಮ್ಯ, ಇಲ್ಲಿ ಕೇಳು. ಇವತ್ತು ಹೊಲದಲ್ಲಿ ಹೆಚ್ಚು ಕೆಲಸ ಇದೆ. ಪ್ರತಿದಿನದಂತೆ ಊಟವನ್ನ ಹೊಲಕ್ಕೆ ತೆಗೆದುಕೊಂಡು ಬಾ ಮತ್ತು ಗಿರೀಶ್ ಅನ್ನು ರೆಡಿ ಮಾಡಿ ಶಾಲೆಗೆ ಕಳಿಸು. ನಾನಿನ್ನು ಹೊಲಕ್ಕೆ ಹೋಗ್ತೇನೆ. ಇನ್ನೊಂದು ವಿಷಯ ಹೇಳೋದು ಮರೆತೆ. ಇವತ್ತು ಬಿಸಿಲು ತುಂಬಾ ಇದೆ. ನಾವು ಬಿತ್ತನೆ ಮಾಡಿದ ಸಮಯದಲ್ಲಿ ಮಳೆ ಇತ್ತು. ಆದ್ರೆ ಇವಾಗ ಬಿಸಿಲಿನ ಶಾಖ ಹೆಚ್ಚಿದೆ. ಏನು ಮಾಡೋಕೆ ಆಗಲ್ಲ. ನಮ್ಮ ಹಣೆ ಬರಹ ಸರಿಯಿಲ್ಲ ಅಷ್ಟೇ. ಏನು ಮಾಡೋಕ್ಕೆ ಆಗಲ್ಲ, ಮಳೆ ನಮಗೆ ಕೈ ಕೊಟ್ಟಿದೆ. ಭಗವಂತನಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ ಅನ್ಸುತ್ತೆ. ಸರಿರಿ, ನೀವು ಹೊಲಕ್ಕೆ ಹೋಗಿರಿ. ನಾನು ಅಡುಗೆ ಮಾಡಿ ಊಟ ತೆಗೆದುಕೊಂಡು ಬರ್ತೇನೆ. ಗಿರಿನೆಡಿ ಶಾಲೆಗೆ ಟೈಮ್ ಆಗತ್ತೆ. ಹೀಗೆ ಹನುಮಂತಪ್ಪ ಪ್ರತಿದಿನ ತನ್ನ ಜಮೀನಿನಲ್ಲಿ ಬಿಸಿಲೆನ್ನದೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಆದರೆ ಮಳೆ ಇಲ್ಲದ ಕಾರಣ ಅವನ ಬೆಳೆ ಒಣಗಿ ಹೋಗುತ್ತಿತ್ತು. ಇದು ಅವನಿಗೆ ಒಂದು ದೊಡ್ಡ ಸಂಕಷ್ಟವಾಯಿತು. ಆದರೂ ಅವನು ತನ್ನ ಪ್ರಯತ್ನ ಬಿಡಲಿಲ್ಲ. ಅವನು ತನ್ನ ಕಷ್ಟ ನೀಗಿಸಲು ಪರಿಶ್ರಮ ಪಡುತ್ತಿದ್ದ. ಹೀಗೆ ಸೌಮ್ಯ ಗಿರಿಯನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸಿ ಮನೆ ಕೆಲಸ ಮುಗಿಸಿ ಅಡುಗೆ ಮಾಡಿಕೊಂಡು ಹನುಮಂತಪ್ಪನಿಗೆ ಊಟವನ್ನು ಟಿಫಿನ್ ಬಾಕ್ಸ್ನಲ್ಲಿ ತೆಗೆದುಕೊಂಡು ಹೊಲಕ್ಕೆ ಬರುತ್ತಿದ್ದಳು. ಮನೆ ಕೆಲಸದ ಜೊತೆ ಗಂಡನಿಗೆ ಸಹಾಯ ಮಾಡುತ್ತಿದ್ದಳು. ಹೀಗೆ ಪ್ರತಿದಿನ ತಂಪಾಗಿ ಗಾಳಿ ಬೀಸುವ ಒಂದು ಮರದ ಕೆಳಗೆ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಹೀಗೆ ಒಂದು ದಿನ ಸೌಮ್ಯ ಹೊಲಕ್ಕೆ ಊಟ ತೆಗೆದುಕೊಂಡು ಬಂದಳು. ಅವರು ಅಲ್ಲೇ ಒಂದು ಕಡೆ ಮಾತನಾಡ್ತಾ ಇದ್ರು. ಆ ಸಮಯಕ್ಕೆ ಒಬ್ಬ ವಯಸ್ಸಾದ ಮುದುಕಿ ಅಲ್ಲಿಗೆ ಬರ್ತಾರೆ. ಅಪ್ಪ, ಇಲ್ಲಿ ಕೇಳಿ. ನಾನು ಪಕ್ಕದ ಊರಿಂದ ಬಂದಿದ್ದೇನೆ. ನನಗೆ ತುಂಬಾ ಹಸಿವಾಗ್ತಿದೆ. ಸ್ವಲ್ಪ ಊಟ ಇದ್ರೆ ಕೊಡ್ತೀರಾ? ಅಮ್ಮ, ಇಲ್ಲಿ ಕೇಳಿ. ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಹಸಿದು ಬಂದವರಿಗೆ ಹಾಗೆ ಕಳಿಸಿಲ್ಲ. ನಮ್ಮ ಜೊತೆಯಲ್ಲೇ ಊಟಕ್ಕೆ ಕುಳಿತುಕೊಳ್ಳಿ. ಮುದುಕಿ ಮತ್ತು ಹನುಮಂತಪ್ಪ ಇಬ್ಬರು ಊಟಕ್ಕೆ ಕುಳಿತುಕೊಳ್ತಾರೆ. ಸೌಮ್ಯ ಅವರಿಗೆ ಊಟ ಬಡಿಸ್ತಾಳೆ. ಅಮ್ಮ, ನಿಮ್ಮ ಊರು ಯಾವುದು? ನೀವು ಏಕೆ ಇಲ್ಲಿ ಬಂದಿದ್ದೀರಿ? ನಿಮ್ಗೆ ಏನಾದರೂ ತೊಂದರೆ ಆಗಿದೆಯಾ ಹೇಳಿ. ಇಲ್ಲ, ನಾನು ಪಕ್ಕದ ಊರಿನಿಂದ ಬಂದಿದ್ದೇನೆ. ನಿಮಗೆ ಒಂದು ವಿಷಯ ಹೇಳುತ್ತೇನೆ, ಕೇಳು. ನಿಮ್ಮ ಹೊಲದ ಪಕ್ಕ ಒಂದು ಬಾವಿ ಇದೆ. ಅದರಲ್ಲಿ ನೀರಿದೆ. ಅದರಲ್ಲಿ ನಿಮ್ಮ ಹೊಲಕ್ಕೆ ನೀರನ್ನು ಹನಿಸಬಹುದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹನುಮಂತಪ್ಪ ಮುದುಕಿ ಹೇಳಿದ ಬಾವಿಯ ಬಳಿ ಬಂದನು. ಹನುಮಂತಪ್ಪ ಬಾವಿಯನ್ನು ಸ್ವಚ್ಛಗೊಳಿಸ್ತಾನೆ. ಆ ಬಾವಿಯಲ್ಲಿದ್ದ ನೀರನ್ನು ನೋಡಿ ಸಂತೋಷಪಟ್ಟನು. ಹನುಮಂತಪ್ಪ ಆ ಬಾವಿಯ ನೀರನ್ನು ತಾನೊಬ್ಬನೇ ಬಳಸದೆ ತನ್ನ ಹೊಲದ ಪಕ್ಕದ ಜನರಿಗೂ ನೀರನ್ನು ನೀಡುತ್ತಿದ್ದ. ಹೀಗೆ ಹನುಮಂತಪ್ಪ ಬಾವಿಯ ನೀರಿನ ಮೂಲಕ ಉತ್ತಮವಾದ ಬೆಳೆ ಬೆಳೆಯುತ್ತಾನೆ. ತಾನು ಬೆಳೆದ ಬೆಳೆಯನ್ನು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡುತ್ತಾನೆ. ಹೀಗೆ ಬಂದ ಹಣದಲ್ಲಿ ಸ್ವಲ್ಪ ಇಟ್ಕೊಂಡು ಉಳಿದ ಹಣದಲ್ಲಿ ಒಂದು ಹೊಸ ಬೈಕನ್ನು ಖರೀದಿ ಮಾಡ್ತಾನೆ. ಈ ಸ್ಟೋರಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.